ಟ್ರಿಂಬಕೇಶ್ವರಕ್ಕೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಎಲ್ಲಿಂದ ಗೊತ್ತಾಗ್ತಿಲ್ಲ. ಸೊ ದರ್ಶನ್ ನೋಡ್ಕೊಂಬರಕ್ಕೆ ಹೋಗಿದ್ದಾನೆ. ಸೊ ಇದೇ ಟೆಂಪಲ್. ಒಳಗಡೆ ಫುಲ್ ರಶ್ ಇರುತ್ತೆ ಅನಿಸುತ್ತೆ, ನೋಡಬೇಕು. ಎಷ್ಟು ದೊಡ್ಡ ಕ್ಯೂ ಇದೆ. ಇದು 200 ಕ್ಯೂನೇ ಇಷ್ಟು ದೊಡ್ಡದಂತೆ. ಇದೊಂದು 4 hours ಆಗುತ್ತೆ ನಮಗೆ. ಇವಾಗ ಎಕ್ಸಾಕ್ಟ್ ಟೈಮ್ ಎಷ್ಟೀಗ 9:30. ಎಷ್ಟು ಗಂಟೆ ರೀಚ್ ಆದ್ವಿ ಅಂತ ಆಮೇಲೆ ಹೇಳ್ತೀವಿ. ಇವಾಗ ಟೈಮ್ ಎಷ್ಟು ದರ್ಶು? 10:30 ಆಗೋಕ್ಕಾಯ್ತು. ಜಸ್ಟ್ ಹಾಫ್ ವೇನು ಕಡ್ದಿಲ್ಲ ನಾವು, ಇನ್ನೂ ಅಷ್ಟಿದೆ. ಅಲ್ಲಷ್ಟು ಹೋಗಿ ಟೆಂಪಲ್ ಒಳಗಡೆನೂ ಸುತ್ತಾಡಬೇಕು. ತಲೆಗೆಲ್ಲ ಇದು ಹಾಕ್ಕೊಂಡು ನಾವು ರೆಡಿ ಆಗಿದ್ದೀವಿ. ನಂದು ವಾರೆಪುರ ಆಗೋಗಿದೆ, ಇವನು ಮಾತ್ರ ಕರೆಕ್ಟಾಗಿ ಆಗಿರೋದು. ಅಷ್ಟು ಫ್ರೀದು ಕ್ಯೂ. ಸ್ಪೆಷಲ್ದು ಆ ಕಡೆಗೆ. ಇವಾಗ 11:30, 2 ಅವರ್ ಆಯಿತು ಕ್ಯೂ ಅಲ್ಲಿ. ಇನ್ನೂ ನಿಂತಿದ್ದೀವಿ. ಇನ್ನೊಂದು 15 ಮಿನಿಟ್ಸ್ ಇರ್ಬೋದು ಅನಿಸುತ್ತೆ. ನೋಡೋಣ, ಒಳಗಡೆ ಹೋಗ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀವಿ. ಕೇಳಿಸ್ತಾ ಇದೆಯಾ? ಒಳಗೆ ಬಂದಮೇಲೂ ಇಷ್ಟು ಲೈನ್ ಕ್ರಾಸ್ ಮಾಡಬೇಕು. ಇನ್ನು 12:30, ನಾವಿನ್ನೂ ಕ್ಯೂ ಅಲ್ಲಿದ್ದೀವಿ. ಫೈನಲಿ ಒಳಗಡೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಎಷ್ಟು ಗಂಟೆ? 4 hours ಆಯಿತು ನಮ್ಮದು. 4 hours. ಟೆಂಪಲ್ ತೋರಿಸ್ತೀನಿ. ಸುಲಾವೈನಲ್ಲಿ ಅದೆಲ್ಲ ಗ್ರೇಪ್ಸ್ ಗಿಡಗಳು. ವೈನ್ ಸಿಟಿ ಆಫ್ ಇಂಡಿಯಾ ಬಂದ್ವಿ. ಹಾಯ್ ಎವ್ರಿವನ್, ನಾವು ಸುಲಾ ವೈನ್ಸ್ಗೆ ಬಂದಿದ್ದೀವಿ. ಒಳಗಡೆ ಎಲ್ಲ ನೋಡ್ಬಿಟ್ಟು ಬಂದ್ವಿ. ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನಾವು ವೈನ್ ಪರ್ಚೇಸ್ ಮಾಡ್ತೀವಿ ಅಂದರೆ ಇಟ್ಸ್ ವರ್ತ್, ಇಲ್ಲ ಅಂತಂದರೆ ಓಕೆ. ಸೊ ಇದು ಅಲ್ಲಿ ಒಳಗಡೆ ಹೋಗ್ಬೋದು. ಫುಡ್ಡು ಇದೆ. 1000 rupees ಟಿಕೆಟು ವೀಕೆಂಡ್ಸಲ್ಲಿ. ವೀಕ್ ಡೇಸಲ್ಲಿ 600. ಊಟಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಿ ಫೇಮಸ್ಸು ಮಹಾರಾಷ್ಟ್ರ ದರ್ಬಾರಿಗೆ ಬಂದಿದ್ದೀವಿ. ಹೇಗಿರುತ್ತೆ ಅಂತ ತೋರಿಸ್ತೀವಿ. ಫಸ್ಟು ಚಿಕನ್ ಲಸೂನ್ ಬೋಟಿ ಅಂತ ಫೇಮಸ್ ಅಂತಿಲ್ಲಿ. ಸೊ ಅದನ್ನ ಆರ್ಡ್ರ್ ಮಾಡಿದ್ವಿ. ಹೆಂಗಿದೆ ದರ್ಶು? ಸಖತ್ತಾಗಿದೆಯಾ? ಸ್ಪೈಸಿ ಇದೆಯಾ? ಸಖತ್ತಾಗಿದೆಯಾ? ಗಾರ್ಲಿಕ್ ಫ್ಲೇವರ್. ಫುಲ್ ಗಾರ್ಲಿಕ್. ಮಹಾರಾಷ್ಟ್ರ ದರ್ಬಾರ್ಗೆ ಹೋದರೆ ಮಟನ್ ಥಾಲಿ ಅಂತ ತಗೊಳ್ಳೋದು ಮರೀಲೇಬೇಡಿ. ಸಿ ಯು.